financial sector. ವಿತ್ತೀಯ ಕ್ಷೇತ್ರ ಉತ್ತಮವಾದಂತಹ ತುಲನಾ ಪತ್ರ ಮತ್ತು ಮೊದಲಾದಂತಹ ಲಾಭಗಳನ್ನು ಸಂಪತ್ತಿಗಳ ಉತ್ತಮವಾದಂತಹ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ದೇಶದ 18,000 ಗ್ರಾಮಗಳಲ್ಲಿ ಬ್ಯಾಂಕಿಂಗ್ನ ವ್ಯವಸ್ಥೆಯನ್ನು ನೀಡುವಂತಹ ಪ್ರಮುಖವಾದಂತಹ ವಿಶೇಷಗಳಾಗಿವೆ. ಈ ಒಂದು ಸಮಯದಲ್ಲಿ ನಾವು ಈ ಒಂದು ಕ್ಷೇತ್ರದ ಸುಧಾರಣೆ ಮತ್ತು ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಮೌಲ್ಯಾಂಕನಗಳನ್ನು ಮಾಡಲು ಉತ್ತಮವಾದಂಥ ಸ್ಥಿತಿಯಲ್ಲಿ ನಾವು ನಿಂತಿದ್ದೇವೆ. ನಾವು ವಿತ್ತೀಯ ಸ್ಥಾಯಿತ್ವ ಸಮಾವೇಶ ಸಂರಕ್ಷಣೆಯನ್ನು ಮಾಡಲು ಮುಂದಿನ ಉತ್ತಮವಾದಂತಹ ವಿಕಸಿತ ಭಾರತವನ್ನು ಸ್ಥಾಪಿಸಲು ಬ್ಯಾಂಕಿಂಗ್ನಲ್ಲಿ ಉನ್ನತವಾದಂಥ ಒಂದು ಸಮಿತಿಯನ್ನು ಸಂಘಟನೆ ಮಾಡಲು ಪ್ರಸ್ತಾವನೆಯನ್ನು ಮಾಡುತ್ತೇನೆ. ಸಾಲ ಮನ್ನಾ ಮತ್ತು ಔದ್ಯೋಗಿಕ ಸ್ಪಷ್ಟವಾದಂತಹ ಲಕ್ಷ್ಯಗಳನ್ನು ಇಟ್ಟು NBFC ಮೂಲಕ ರೀಜನ್ ಒಂದು ಹೊಸ ಯೋಜನೆಯನ್ನು ಮತ್ತು ದೃಷ್ಟಿಕೋನವನ್ನು ತಯಾರು ಮಾಡಲಾಗಿದೆ. ಸಾರ್ವಜನಿಕ ಕ್ಷೇತ್ರಗಳಲ್ಲಿ NBFCನಲ್ಲಿ ಉನ್ನತವಾದಂತಹ ಏಳಿಗೆಯನ್ನು ನಾವು ಸಾಧಿಸಲು ಹೊಸ ಹೆಜ್ಜೆಯಲ್ಲಿ ವಿದ್ಯುತ್ ನಿಗಮ ಮತ್ತು ಗ್ರಾಮೀಣ ವಿದ್ಯುದೀಕರಣ ನಿಗಮ ಪುನರ್ ಸಂಘಟನೆ ಮತ್ತು ಅದರ ನಿರ್ಮಾಣವನ್ನು ಸ್ಥಾಪಿಸಲಾಗುತ್ತದೆ. ನಾವು ಭಾರತದ ವಿಕಾಸದ ಆರ್ಥಿಕ ಪ್ರಾಥಮಿಕತೆಯನ್ನು ಅನುರೂಪವಾದ ಮೂಲಕ ವಿದೇಶಿ ನಿವೇಶಗಳಲ್ಲಿ ಅಧಿಕ ಸಮಕಾಲೀನ ಉಪಯೋಗಕರ್ತ ಅನುಕೂಲಕರವಾದಂತಹ ವಿದೇಶಿ ಮುದ್ರಾ ಪ್ರಬಂಧನೆಗಳು ಮತ್ತು ಸಾಲ ವ್ಯಾಪಕ ಸಮೀಕ್ಷೆಯ ಪ್ರಸ್ತಾವನೆಯನ್ನು ನಾನು ಮಾಡುತ್ತೇನೆ. ಕಾರ್ಪೊರೇಟ್ ಬಾಂಡ್ ಬಜಾರ್ ನಾವು ಒಂದು ಹೊಸ ಮಾರುಕಟ್ಟೆಯ ಸಂರಚನೆಯ ಬಗ್ಗೆ ಪ್ರಸ್ತಾವನೆಯನ್ನು ಮಾಡುತ್ತಾ ಬಾಂಡ್ ನಿಧಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಉತ್ಪನ್ನಗಳ ಮೇಲೆ ಸಂರಕ್ಷಣೆಯನ್ನು ನೀಡಲು ಮತ್ತು ಇದರ ಮೂಲಸೌಕರ್ಯದ ಬಗ್ಗೆಯೂ ಸಹ ಸಂರಕ್ಷಣೆಯ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಲಾಗುತ್ತದೆ. ಆರ್ಥಿಕ ಮೌಲ್ಯಗಳು ಮತ್ತು 1,000 ಕೋಟಿ ರುಗಳಿಗೂ ಹೆಚ್ಚು ಏಕಲ್ ಬಾಂಡ್ಗಳನ್ನು ನೀಡಲು 100 ಕೋಟಿ ರುಗಳ ಒಂದು ಪ್ರಸ್ತಾವನೆಯನ್ನು ನಾನು ಮಂಡಿಸುತ್ತಿದ್ದೇನೆ. ಅಮೃತ್ನ ಒಳಗೆ ವರ್ತಮಾನ ಯೋಜನೆಗಳಲ್ಲಿ ಒಳಗಡೆ ವರ್ತಮಾನದ ಯೋಜನೆ 2,000 ಕೋಟಿ ರುಗಳ ಬಾಂಡ್ಗಳನ್ನು ನೀಡಲು ಪ್ರೋತ್ಸಾಹನೆಯನ್ನು ನೀಡುತ್ತದೆ. ಇದು ಸಣ್ಣ ಮತ್ತು ಮಧ್ಯಮ ವರ್ಗಗಳ ಕಸುಬುಗಳನ್ನು ಉತ್ತಮಗೊಳಿಸಲು ಇದು ಜಾರಿಯಲ್ಲಿರುತ್ತೆ. ವ್ಯಾಪಾರವನ್ನು ಸುಗಮಗೊಳಿಸಲು ಭಾರತದ ನಿವಾಸಿ ವ್ಯಕ್ತಿಗಳು PROI ಪೋರ್ಟ್ಫೋಲಿಯೋ ನಿವೇಶ್ ಯೋಜನೆಯ ಅಡಿಯಲ್ಲಿ ಈ ಒಂದು ಭಾರತೀಯ ಕಂಪನಿಗಳ ಈಕ್ವಿಟಿ ಲಿಸ್ಟ್ಗಳ ಅನುಮತಿಯನ್ನು ನೀಡಲು ಅನುವು ಮಾಡಿಕೊಡಲಾಗುತ್ತದೆ. ಈ ಎಲ್ಲ ವ್ಯಕ್ತಿಗತ PROIನ ಸಮಗ್ರ ನಿವೇಶನಗಳನ್ನು ವರ್ತಮಾನದ 10% ದಿಂದ 24% ಹೆಚ್ಚಿಸು. TRYIನನ್ನು ನಿವೇಶನ ಸೀಮಾಗಳು 5% ಹೆಚ್ಚಿಸಿ 10% ಹೆಚ್ಚಿಸುವಂತ ಪ್ರಸ್ತಾವನೆಯನ್ನು ಮಾಡಲಾಗಿದೆ. AI ಸಹಿತ ಔದ್ಯೋಗಿಕ ಪ್ರೇರಿತವಾದಂತಹ ವಿಚಾರ ಇದಾಗಿದ್ದು ಎಲ್ಲರ ಹಿತಕ್ಕಾಗಿ ಕೃಷಿಕರು, ಕೌಶಲ್ಯ ವೃದ್ಧಿಗಾಗಿ, ಮಹಿಳೆಯರು ಮತ್ತು ಯುವಕರು ಮತ್ತು ದಿವ್ಯಾಂಗ ಜನರ ಒಂದು ಲಾಭಕ್ಕಾಗಿ ಅನುಕೂಲಗಳನ್ನು ಮಾಡಿಕೊಳ್ಳಿ. AI ಅಡ್ಮಿಷನ್, ರಾಷ್ಟ್ರೀಯ ಫಂಡ್ ಅನುಸಂಧಾನ, ನ್ಯಾಷನಲ್ ರಿಫಾರ್ಮ್ ಅನುಸಂಧಾನ, ವಿಕಾಸ್ ಮತ್ತು ನವೀಕರಣದ ಮೂಲಕ ಹೊಸ ಉದ್ಯೋಗಗಳಿಗೆ ಸಹಾಯಗಳನ್ನು ನೀಡಲು ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಮ್ಮ ಎರಡನೇ ಪ್ರಮುಖ ಕರ್ತವ್ಯಗಳೆಂದರೆ ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಲು ಮತ್ತು ನಮ್ಮ ಕ್ಷಮತೆಯನ್ನು ಹೆಚ್ಚಿಸುವುದಾಗಿದೆ. ಈ ಒಂದು ಯೋಜನೆಯಲ್ಲಿ ಸುಧಾರಣೆಯ ಮೂಲಕ ಸರಿಸುಮಾರು 25 ಕೋಟಿ ಜನರು ಬಡತನದ ರೇಖೆಗಿಂತ ಮೇಲೆ ಬಂದಿದ್ದಾರೆ. ಆದ್ದರಿಂದಾಗಿ ನಮ್ಮ ಸರ್ಕಾರವು ಈ ಒಂದು ಯುವ ಭಾರತ ಜನರ ಒಂದು ಆಕಾಂಕ್ಷೆಗಳನ್ನು ಪೂರ್ಣಗೊಳಿಸಲು ಮತ್ತೆ ಇದರ ಬಗ್ಗೆ ಗಮನ ಹರಿಸಲು ಪ್ರಯತ್ನವನ್ನು ಮಾಡಲಾಗುತ್ತಿದೆ. ನಾನು ವಿಕಸಿತ ಭಾರತದ ಮುಖ್ಯ ಸಂಚಾಲಕರ ರೂಪದಲ್ಲಿ ಸೇವೆಗಳನ್ನು ಒದಗಿಸಲು ಅನೇಕ ಉಪಾಯಗಳ ಶಿಫಾರಸುಗಳನ್ನು ಮಾಡಲು ಕೆಲವು ಉನ್ನತ ಅಧಿಕಾರಿಗಳು ಮತ್ತು
ಸ್ಥಾಯಿ ಸಮಿತಿಗಳು ಮತ್ತು ಔದ್ಯೋಗೀಕರಣದ ಸಂಘಟನೆಯನ್ನು ಮಾಡಲು ಮತ್ತು ವಿಶ್ವಮಟ್ಟದ ಏಕತೆಯನ್ನು ಮತ್ತು ವಿಶ್ವದ ಮಾರುಕಟ್ಟೆಗಳಲ್ಲಿ ಅಗ್ರತೆಯನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಈ ಒಂದು ಕ್ಷೇತ್ರಗಳಲ್ಲಿ ಪ್ರಾಥಮಿಕತೆಯನ್ನು ನೀಡಲಾಗಿದೆ. ಇದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ ಮತ್ತು ಮುಂಬರುತ್ತಿರುವ ಔದ್ಯೋಗೀಕರಣದ ಪ್ರಭಾವಗಳನ್ನು ಹೆಚ್ಚಿಸಲು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳಿಗೆ ಅನುವು ಮಾಡಿಕೊಡುತ್ತದೆ. ವಿಕಸಿತ ಭಾರತಕ್ಕಾಗಿ ಅಗತ್ಯವಾದಂತಹ ಔದ್ಯೋಗೀಕರಣವನ್ನು ತಯಾರಿ ಮಾಡುವಂಥದ್ದು ಮತ್ತು ಅದಕ್ಕಾಗಿ ಕುಶಲವರ್ತಿಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಹೊಸ ಯೋಜನೆಯನ್ನು ನೀಡಲಾಗಿದೆ. ಈ ಒಂದು ಖಾಸಗಿ ಕ್ಷೇತ್ರಗಳಲ್ಲಿ ಹೊಸ ಸಂಸ್ಥಾನಗಳ ಸ್ಥಾಪನೆಗಳನ್ನು ಮಾಡಲು ಮತ್ತು ಸೈಕಾಲಜಿ ಮತ್ತು ವ್ಯವಹಾರಗಳಿಗೆ ವಿಶ್ವಾಸಗಳಿಗೆ ಸಂಬಂಧಪಟ್ಟಂತಹ 10 ಲಕ್ಷಕ್ಕೂ ಹೆಚ್ಚು ವಿಷಯಗಳನ್ನು ಇದರಲ್ಲಿ ಸೇರಿಸಲಾಗಿದೆ.